ಹಲೋ, ಎಲ್ರಿಗೂ ನಮಸ್ಕಾರ. T20 ವರ್ಲ್ಡ್ ಕಪ್ ಆ್ಯಕ್ಚುಯಲ್ ಮ್ಯಾಚಸ್ ಸ್ಟಾರ್ಟ್ ಆಗೋದಕ್ಕೆ ಇನ್ನೇನು ಕೆಲವು ದಿನಗಳಷ್ಟೇ ಬಾಕಿ ಇದೆ. ಈ ಬಾರಿಯ T20 ವರ್ಲ್ಡ್ ಕಪ್ ಫಾರ್ಮ್ಯಾಟ್ ಹೇಗಿರಲಿದೆ, ಹಾಗೆಯೇ ಟೀಮ್ ಇಂಡಿಯಾ ಮೊದಲು ಯಾವ ತಂಡದ ಜೊತೆ ಮ್ಯಾಚ್ ಆಡಲಿದೆ ಅಂತ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ. ಅದಕ್ಕೂ ಮೊದಲು ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸ್ಪೋರ್ಟ್ಸ್ ಅಪ್ಡೇಟನ್ನು ಪಡೆಯಿರಿ. ಬನ್ನಿ ಈ ವಿಡಿಯೋನ ಪಟಾಪಟ ಅಂತ ಶುರು ಮಾಡೋಣ. ಈ ಬಾರಿಯ T20 ವರ್ಲ್ಡ್ ಕಪ್ ತುಂಬಾ ವಿಶೇಷವಾಗಿದೆ. ಯಾಕಂದರೆ ಬರೋಬ್ಬರಿ 20 ಟೀಮ್ ವರ್ಲ್ಡ್ ಕಪ್ನಲ್ಲಿ ಮೊದಲ ಬಾರಿಗೆ ಪಾರ್ಟಿಸಿಪೇಟ್ ಮಾಡ್ತಾ ಇದೆ. ಕ್ರಿಕೆಟ್ ವರ್ಲ್ಡ್ ಕಪ್ ಟೂರ್ನಿಯಲ್ಲೇ ಇದೆ ಮೊದಲ ಬಾರಿಗೆ 20 ತಂಡಗಳು ವರ್ಲ್ಡ್ ಕಪ್ನ ಆಡ್ತಾ ಇರೋದು. ಈ 20 ತಂಡಗಳನ್ನು 4 ಗ್ರೂಪ್ಗಳಾಗಿ ಮೊದಲು ವಿಂಗಡಿಸಲಾಗಿದೆ. ಗ್ರೂಪ್ ಎನಲ್ಲಿ ಇಂಡಿಯಾ, ಪಾಕಿಸ್ತಾನ್, ಕೆನಡಾ, ಐರ್ಲೆಂಡ್ ಮತ್ತು USA ಇದೆ. ಗ್ರೂಪ್ ಬಿನಲ್ಲಿ ಇಂಗ್ಲೆಂಡ್, ಆಸ್ಟ್ರೇಲಿಯಾ, ನಮೀಬಿಯಾ, ಸ್ಕಾಟ್ಲೆಂಡ್ ಮತ್ತು ಒಮಾನ್ ತಂಡಗಳಿದೆ. ಹಾಗೆಯೇ ಗ್ರೂಪ್ ಸಿನಲ್ಲಿ ನ್ಯೂಜಿಲೆಂಡ್, ವೆಸ್ಟ್ ಇಂಡೀಸ್, ಅಫ್ಘಾನಿಸ್ತಾನ, ಪಪುವಾ ನ್ಯೂ ಗಿನಿಯಾ ಮತ್ತು ಉಗಾಂಡ ಇದೆ. ಗ್ರೂಪ್ ಡಿನಲ್ಲಿ ಸೌತ್ ಆಫ್ರಿಕಾ, ನೆದರ್ಲ್ಯಾಂಡ್, ಬಾಂಗ್ಲಾದೇಶ್, ಶ್ರೀಲಂಕಾ ಮತ್ತು ನೇಪಾಳ ತಂಡಗಳು ಇದೆ. ಮೊದಲು ಗ್ರೂಪ್ ಹಂತದ ಪಂದ್ಯಗಳು ಆಗುತ್ತೆ. ಗ್ರೂಪ್ನಲ್ಲಿರೋ ತಂಡಗಳ ಜೊತೆ ಎಲ್ಲ ಟೀಮ್ ಮ್ಯಾಚ್ ಆಡುತ್ತೆ. ಇಂಡಿಯಾಗೆ ಪಾಕಿಸ್ತಾನ್, ಕೆನಡಾ, ಐರ್ಲೆಂಡ್ ಮತ್ತು USA ಜೊತೆ ಮೊದಲು ಮ್ಯಾಚ್ ಇರುತ್ತೆ. ಎಲ್ಲ ಗ್ರೂಪ್ನಲ್ಲೂ ಟಾಪ್ 2 ಇರೋ ತಂಡಗಳು ಸೂಪರ್ 8ಗೆ ಆಯ್ಕೆ ಆಗುತ್ತೆ. ಈ ಸೂಪರ್ 8ನಲ್ಲಿ ಮತ್ತೆ 2 ಟೀಮ್ಗಳಾಗಿ ವಿಂಗಡಣೆ ಆಗುತ್ತೆ. ಇದರಲ್ಲೂ ಕೂಡ ಸೇಮ್ ಹಾಗೇನೆ ಟಾಪ್ 2 ಇರೋ ತಂಡ, 2 ಗ್ರೂಪ್ನಲ್ಲೂ ಟಾಪ್ 2 ಇರೋ ತಂಡ ಸೆಮಿಫೈನಲ್ಗೆ ಆಯ್ಕೆ ಆಗುತ್ತೆ. ಆಮೇಲೆ ಫೈನಲ್ಲು. ಈ ಥರ ಲಾಂಗ್ ಫಾರ್ಮೆಟಲ್ಲಿ ಈ ಸರಿ ಮ್ಯಾಚಸನ್ನು ಆಡಿಸ್ತಾ ಇದ್ದಾರೆ. ಹಾಗಾಗಿ ಒಂದು ಲಾಂಗ್ ಟೂರ್ನಿ ಆಗಲಿದೆ ಈ ಬಾರಿಯ T20 ವರ್ಲ್ಡ್ ಕಪ್. ಈಗಾಗಲೇ ಹೇಳ್ದೇ ವಿಶೇಷತೆಗೆ ಸಾಕ್ಷಿದೆ. ಯಾಕೆಂದರೆ 20 ತಂಡಗಳು ಈ ಬಾರಿಯ ಟೂರ್ನಮೆಂಟ್ನಲ್ಲಿ ಆಡ್ತಾ ಇದೆ. ಹಾಗಾಗಿ ಒಂದೊಳ್ಳೆ ಟೂರ್ನಮೆಂಟ್ ನಮಗೆ ನೋಡೋಕ್ಕೆ ಸಿಗುತ್ತೆ. ಇದು ನಡೀತಾ ಇರೋದು ವೆಸ್ಟ್ ಇಂಡೀಸ್ ಮತ್ತು USA. ಹಾಗಾಗಿ ಮೊದಲು ಗ್ರೂಪ್ ಹಂತದ ಪಂದ್ಯಗಳು, ಅದಾದ ಬಳಿಕ ಸೂಪರ್ 8, ಹಾಗೆಯೇ ಅದಾದ ಬಳಿಕ ಸೆಮಿಫೈನಲ್, ಹೀಗೆ ಲಾಂಗ್ ಪ್ರೊಸೆಸ್ ಇದೆ. ಸೊ ಇದಾಗಿತ್ತು ಈ ವಿಡಿಯೋ. ಇದು ಈ ವರ್ಷದ T20 ವರ್ಲ್ಡ್ ಕಪ್ ಫಾರ್ಮೆಟ್. ಹೆಚ್ಚಿನ ವಿಡಿಯೋಗಾಗಿ ಸಬ್ಸ್ಕ್ರೈಬ್ ಮಾಡಿ.